ಅಹಂಕಾರಕ್ಕೆ ದಾಕ್ಷಿಣ್ಯವೇ ಇಲ್ಲ, ನಿರ್ದಾಕ್ಷಿಣ್ಯ. ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು, ಎಷ್ಟೆಷ್ಟು ನಮಗೆ ಒಳ್ಳೆಯ ಆಶೀರ್ವಾದವನ್ನು, ಒಳ್ಳೆಯದೆಲ್ಲ ಬೆಸ್ಟ್ ಅವ್ರದ್ದೆಲ್ಲ ಇಷ್ಟಪಟ್ಟು ನಮಗೆಲ್ಲ ಕೊಟ್ಟಿರ್ತಾರೆ. ವಸ್ತುಗಳನ್ನು, ಒಳ್ಳೆ ವಿಷಯಗಳನ್ನು ಕೊಟ್ಟಿರ್ತಾರೆ, ಒಳ್ಳೆ ರೀತಿ ನಮ್ಮನ್ನು ನೋಡ್ಕೊಂಡಿರ್ತಾರೆ, ಒಳ್ಳೆ ಸಂಬಂಧವನ್ನು ಬೆಳೆಸೋಕ್ಕೆ ಏನೇನು ಬೇಕೋ ಎಲ್ಲ ಮಾಡಿರ್ತಾರೆ. ಎಂಥೆಂಥ ಒಳ್ಳೆ ದೇವರು ಸಾಕ್ಷಾತ್ತಾಗಿ ಬಂದು ನಿಂತ್ಕೊಂಡ್ರು ಆ ಥರ ಮಾತಾಡಿರಲ್ಲ. ಅಂಥ ಸಮಯದಲ್ಲಿ ಒಳ್ಳೆ ಮಾತಾಡಿರ್ತಾರೆ, ತಲೆ ಸವರಿರ್ತಾರೆ, ಕ್ಷಮಿಸಿರ್ತಾರೆ, ಏನೇನೋ ಮಾಡಿರ್ತಾರೆ. ಅವರಲ್ಲಿ ಒಂದು ನೋವಾಗೋ ಒಂದು ಮಾತು ನಿಮ್ಮ ಅಹಂಕಾರ ತಗೊಳ್ಳದೇ ಇದ್ದರೆ, ಒಂದು ಮಾತನ್ನು, ಒಂದು ನುಡಿಯನ್ನು ತಗೊಳ್ಳದೇ ಇದ್ದರೆ, ಇದನ್ನು ನನ್ನ ವೀಕ್ನೆಸ್ ಅಂತ ಹೇಳಬೇಕಾ ಅಥವಾ ಅಹಂಕಾರದ ಸ್ಟ್ರೆಂತ್ ಅಂತ ಹೇಳಬೇಕಾ ಗೊತ್ತಿಲ್ಲ. ಎಲ್ಲ ಮರೆತು ಬಿಡ್ತೀವಿ. ಒಳ್ಳೇದು ಮಾಡಿದಷ್ಟು ನೀರಿನಲ್ಲಿ ಕೊಚ್ಕೊಂಡು ಹೊಟ್ಟೋಗುತ್ತೆ ಅಂತಾರಲ್ಲ, ಹೋಮ ಆಗುತ್ತೆ ಅಂತಾರೆ, ಎಲ್ಲ ನೀರಿನಲ್ಲಿ ಹೋಮ ಆದಂಗೆ ಅಂತ. ಎಲ್ಲ ಯಾವುದೂ ನಕ್ಕಕ್ಕೆ ಬರಲ್ಲ. ಇವರೆಲ್ಲ ಇಷ್ಟು ಮಾಡಿದ್ರಿಂದ ನಾನು ಹೀಗಿದ್ದೀನಿ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಟ್ಟು ಇದು ಯಾಕಂದ್ರಿ ಅಂತ ಹಿಡ್ಕೋತಾರಲ್ಲ, ಒಂದು ವರ್ಡನ್ನು ಹಿಡ್ಕೊಂಡು ದ್ವೇಷಿಸಿ ಅವ್ರನ್ನ ದೂರ ಇಟ್ಟು